ಐದು ಸಮಸ್ಯೆ 5 ಜನ ನಿಜ ನಮ್ಮ ಮೊದಲನೇ ಸಮಸ್ಯೆ ಮಗು ವಿಚಾರ ಅನ್ನತ್ತೆ, ಎರಡನೇ ಸಮಸ್ಯೆ ಗಂಡನ ವಿಚಾರ ಅನ್ನತ್ತೆ, ಮೂರನೇ ಸಮಸ್ಯೆ ಮನೆ ವಿಚಾರ ಅನ್ನತ್ತೆ, ನಾಲ್ಕನೇದು ಆರೋಗ್ಯ ಸಮಸ್ಯೆ ಇರುತ್ತೆ, ಐದನೇದು ವ್ಯವಹಾರ ಸಾಲದ ಸಮಸ್ಯೆ ಇರುತ್ತೆನಾ? ಅದೇ ಸರ್, ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ಸುಳ್ಳಿರ್ಬೋದು ಇಲ್ಲ ಸತ್ಯ ಇರ್ಬೋದು ಅಂತ ನಾವು ಅನುಮಾನದಲ್ಲೇ ಬಂದಿದ್ದು. ಯಾವುದು ಸತ್ಯ ಅಂತ ನಾವು ತಿಳ್ಕೊಂಡು ಬಂದಿಲ್ಲ. ಯಾಕಂದರೆ ಎಲ್ಲ ಕಡೆನೂ ಹೋಗಿ ನಡೀತಿದೆಯಲ್ಲ, ಈಗ ಮೀಡಿಯಾದವರು ಅಲ್ಲಿ ಇಲ್ಲಿ ಹೋದಾಗ ಯಾವ್ದು ಸುಳ್ಳು ಸತ್ಯ ಅಂತ ನಮ್ಗೆ ಗೊತ್ತಿಲ್ಲ, ಜನಗಳು ಅದೇ ಮೂಢನಂಬಿಕೆ ಅಂತ ಹೋಗ್ತಾರೆ. ಬಟ್ ಇಲ್ಲಿಗೆ ನಾನು ಬಂದಾಗ ನಾನು ಸುಳ್ಳು ಸತ್ಯನೋ ಅಂತ ಗೊತ್ತಿಲ್ಲ, ಡೌಟ್ ಮೇಲೆ ಬಂದಿದ್ದು. ಬಟ್ ಇಲ್ಲಿ ಬಂದ ಮೇಲೆ ನಾನು ಸುಮಾರು ಹೊತ್ತು ವೆಯ್ಟ್ ಮಾಡಿ ನಾನು ತಾಯಿ ಕರೆದಾಗ ಹೋದ್ಮೇಲೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಪ್ರತಿಯೊಂದು ತಾಯಿನೇ ಬಿಡಿಸಿ ಹೇಳಿದ್ದು. ಅವಾಗಲೇ ನಂಗೆ ನಂಬಿಕೆ ಬಂದಿದ್ದು ತಾಯಿ ಮೇಲೆ. ಯಾಕಂದರೆ ಯಾರ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರುತ್ತೆ. ಈಗ ನಮ್ಮ ಮನಸ್ಸಲ್ಲಿ ಇರೋದು ಮಾತ್ರ ನಮಗೆ ಗೊತ್ತಿರುತ್ತೆ. ಅದನ್ನು ಭಗವಂತನಿಗೆ ಗೊತ್ತಾಗದಾಗ ಅವರೇ ತಿಳಿಸಿದಾಗ ಅದು ಎಷ್ಟು ಮಟ್ಟಿಗೆ ಶಕ್ತಿ ಐತೆ ಅನ್ನೋದು ನಮ್ಮಿಷ್ಟರಲ್ಲಿ ಅರ್ಥ ಆಯಿತು. ಬಟ್ ನಾವು ಬಂದಿರೋದು ಇವತ್ತು ಫಸ್ಟು. ಆದರೂ ನಾನು ಈ ತಾಯಿ ಮೇಲೆ ತುಂಬ ನಂಬಿಕೆ ಮಾಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲೂ ನಮ್ಮನ್ನ ಕಾಪಾಡ್ಕೊ ಹೋಗ್ತಾಳೆ ಅನ್ನೋ ನಂಬಿಕೆ ಭರವಸೆ ನನ್ನಲ್ಲಿದೆ. ಆ ತಾಯಿ ಮೇಲೆ ಭಾರ ಹಾಕಿದ್ದೀನಿ ಸರ್, ಅಷ್ಟೇ. ಬಂಡಾರಿ ಈ ಕಡೆ ಬನ್ನಿ ಮೇಡಮ್. ಆಸ್ಪತ್ರೆ ಬರೋ ರಮೇಶ